ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದ ಸಾಗರ ಕ್ಷೇತ್ರದಲ್ಲಿ ಇಜಿ ಗೆಲ್ಲೋರು ಯಾರು? ಸಾಗರದ ಕಾಂಗ್ರೆಸ್ ಹಾಗೇನೆ ಬಿಜೆಪಿಯಲ್ಲಿ ಗೊಂದಲ ಇದೆ. ಅಭ್ಯರ್ಥಿಗಳನ್ನ ಫೈನಲ್ ಮಾಡೋ ನಿಟ್ಟಿನಲ್ಲಿ ಟಿಕೆಟ್ ಜಗಳದ ಮಧ್ಯೆ ಜನರ ಒಲವು ಯಾರತ್ತ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಶಾಸಕ ಹಾಲಪ್ಪಗೆ ಟಿಕೆಟ್ ನೀಡದಂತೆ ಆರ್ಎಸ್ಎಸ್ ಪಟ್ಟಿಡ್ ಕೂತಿದೆ. ಮಗಳಿಗೋಸ್ಕರ ಟಿಕೆಟ್ ಅನ್ನ ಕಾಗೋಡು ತಿಮ್ಮಪ್ಪ ಕೇಳ್ತಾ ಇದ್ದಾರೆ. ಮಾಜಿ ಎಂಪಿ ಕೆಜೆ ಶಿವಪ್ಪ ಪುತ್ರ ಪ್ರಶಾಂತ್ಗೆ ಬಿಜೆಪಿ ಮಣೆ ಹಾಕೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಈಗ ಕೈ ಟಿಕೆಟ್ಗೆ ಮಾವ ಅಳಿಯ ಮಗಳ ಜಟಾಪಟಿ ನಡೀತಾ ಇದೆ. ಈಡಿಗ ಸಮಾಜಕ್ಕೆ ಈಗ ನೋಡೋದಾದ್ರೆ ನಾವು ಈಡಿಗ ಸಮಾಜ ಅಲ್ಲಿ ಪ್ರಬಲವಾದಂತ ಸಮುದಾಯ. ಈಗ ಬೇಳೂರಿಗೆ ಟಿಕೆಟ್ ಸಿಕ್ಕರೆ ಕಾಗೋಡು ತಟಸ್ಥವಾಗುವಂತ ನಿರ್ಧಾರ ಕೈಗೊಳ್ಳೋ ಚಾನ್ಸಸ್ ಇದೆ. ಕಾಗೋಡು ಬಲ ಇಲ್ಲದೆ ಬೇಳೂರು ಗೆಲುವು ಕಷ್ಟ ಆಗ್ಬಿಡುತ್ತೆ. ಕಾಂಗ್ರೆಸ್ ಅಲ್ಲಿ ಇಬ್ಬರ ಜಗಳದ ಮಧ್ಯದಲ್ಲಿ ಮೂರನೇ ಅವರಿಗೆ ಲಾಭ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಈಗ ಕಾಂಗ್ರೆಸ್ ಜಯಂತ್ಗೆ ಮಣೆ ಹಾಕೋದಕ್ಕೆ ಮುಂದಾಗುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಪ್ರಮುಖವಾಗಿ ಸಾಗರ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಮೂಲ ಕಾಂಗ್ರೆಸ್ಸಿಗರು, ವಲಸಿಗ ಕಾಂಗ್ರೆಸ್ಸಿಗರು, ಬಿಜೆಪಿಯಿಂದ ಬಂದವರಿಗೆ ನೀವು ಟಿಕೆಟ್ ಅನ್ನ ನೀಡಬಾರದು ಅಂತ ಹೇಳಿ ಕಾಂಗ್ರೆಸ್ ಅಲ್ಲೇ ಒಂದಿಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದೆ. ಈ ಮಧ್ಯದಲ್ಲಿ ಕಾಗೋಡು ತಿಮ್ಮಪ್ಪ ಅವರು ತಮ್ಮ ಮಗಳು ಡಾಕ್ಟರ್ ರಾಜನಂದನಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅಂತ ಹೇಳಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಈಗ ಇಬ್ಬರ ಜಗಳದಲ್ಲಿ ಸಹಜವಾಗಿ ಪ್ರತಿ ಬಾರಿ ಮೂರನೇ ಅವರಿಗೆ ಲಾಭ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಮಾವ ಅಳಿಯ ಮಗಳು ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗೋ ಚಾನ್ಸಸ್ ಜೊತೆಗೆ ಬಿಜೆಪಿಯ ಸ್ಟ್ರಾಟಜಿ ಏನಿದೆ? ಶರ್ಮಿತಾ, ಶಿವಮೊಗ್ಗದ ಸಾಗರ ಏನು ಪ್ರತಿಷ್ಠಿತ ಕ್ಷೇತ್ರ ಅಂತಾನೆ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಈಗ ಎರಡೂ ರಾಷ್ಟ್ರೀಯ ಪಕ್ಷದಲ್ಲೂ ಒಂದು ರೀತಿಯಲ್ಲಿ ಟಿಕೆಟ್ಗಾಗಿ ಜಟಾಪಟಿ ನಡೀತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೇ ದಿನಗಳ ಹಿಂದೆ ಬಿಜೆಪಿಯಲ್ಲಿ ಹರ್ತಾಳು ಹಾಲಪ್ಪಗೆ ಟಿಕೆಟ್ ನೀಡದಂತೆ ಏನು RSS ನ ಮುಖಂಡರಾಗಿರ್ಬೋದು, ಜೊತೆಗೆ ಬಿಜೆಪಿಯ ಮುಖಂಡರುಗಳು ಒಂದು ನಿಯೋಗವನ್ನ ತೆಗೆದುಕೊಂಡೋಗಿ ಏನು BSY ಅವರ ಹತ್ರ ಟಿಕೆಟ್ ಕೊಡದಂತೆ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಇದರಿಂದಾಗಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದೊಂದು ಗೊತ್ತಾದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಗಾಗಿ ಹೋರಾಟ ನಡೆಸುತ್ತೆ ಅನ್ನೋದೊಂದು ಮುನ್ಸೂಚನೆ ಸಿಗ್ತಾ ಇದೆ ಶರ್ಮಿತಾ. ಅದ್ರ ಜೊತೆಗೆ ಕಾಂಗ್ರೆಸ್ ನಲ್ಲೂ ಕೂಡ ಈಗ ಆಲ್ರೆಡಿ ಪ್ರೂವ್ ಆಗಿದೆ. ಕಾಗೋಡು ತಿಮ್ಮಪ್ಪ ಅವರೇ ಖುದ್ದಾಗಿ ಬೆಂಗಳೂರಿನಲ್ಲಿ ನಿಯೋಗನ ಒಂದಿಷ್ಟು ಜನರನ್ನ ಕರ್ಕೊಂಡೋಗಿ ಅಲ್ಲಿ ಏನು ಖರ್ಗೆ ಅವ್ರನ್ನಾಗಿರ್ಬೋದು, DKC ಅವ್ರನ್ನಾಗಿರ್ಬೋದು, ಹಾಗೆ ಸಿದ್ದರಾಮಯ್ಯ ಅವರನ್ನ ಎಲ್ಲರನ್ನೂ ಮೀಟ್ ಮಾಡಿ ಅಲ್ಲಿನ ಟಿಕೆಟ್ ಅನ್ನ ಏನು ಬೇಳೂರು ಗೋಪಾಲಕೃಷ್ಣಗೆ ನೀಡದಂತೆ, ಜೊತೆಗೆ ತನ್ನ ಮಗಳಿಗೆ ನೀಡುವಂತೆ ಒಂದು ಮನವಿಯನ್ನ ಮಾಡ್ಕೊಂಡೆ. ಇದರಿಂದ ಒಂದು ರೀತಿಯಲ್ಲಿ ಎರಡೂ ಪಕ್ಷದಲ್ಲೂ ಗೊಂದಲ ಉಂಟಾಗಿದೆ. ಅದ್ರ ಜೊತೆಗೆ ಯಾರು ಮುಂದಿನ ಟಿಕೆಟ್ ಅನ್ನ ಗಳಿಸಿ ಯಾರು ಗೆಲ್ತಾರೆ ಅನ್ನೋದೊಂದು ದೃಷ್ಟಿಯಲ್ಲಿ ಈಗ ಶಿವಮೊಗ್ಗದಲ್ಲಿ ಚರ್ಚೆ ಉಂಟಾಗಿದೆ ಅಂತ ಹೇಳ್ಬೋದು. ಶಿವಮೊಗ್ಗದಲ್ಲಿ ಈಗ ಕಾಂಗ್ರೆಸ್ ನ ಒಲವನ್ನ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಅಲ್ಲಿ ಈ ತರ ಗಲಾಟೆಗಳು ಅಂದ್ರೆ ಈಡಿಗ ಸಮುದಾಯವನ್ನ ಬಿಟ್ಟು ಯಾರು ಕೂಡ ಅಲ್ಲಿ ಕ್ಯಾಂಡಿಡೇಟ್ ಅನ್ನ ಹಾಕೋದಕ್ಕೆ ಮನ್ಸ್ ಮಾಡಲ್ಲ. ಯಾಕಂದ್ರೆ ಅಲ್ಲಿ ಈಡಿಗ ಸಮುದಾಯದ ಪ್ರಭಾವ ಹೆಚ್ಚಿದೆ, ಅಲ್ಲಿ ನಿರ್ಣಾಯಕ ಕೂಡ ಹೌದು. ಹೀಗಿರುವಾಗ ಇಲ್ಲಿ ಲಿಂಗಾಯತ ಗಲಾಟೆಯನ್ನ ಉಪಯೋಗಿಸ್ಕೊಂಡು ಕಾಂಗ್ರೆಸ್ನವರು ಬೇರೆಯವ್ರಿಗೆ ಹೊಸ ಮುಖಗಳಿಗೆ ಮಣೆ ಹಾಕ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಜೊತೆಗೆ ಏನು ಬೇಳೂರು ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಏನಾದ್ರು ಆದ್ರೆ ಇನ್ನು ಏನು ಹಿರಿಯ ನಾಯಕರಾದಂತಹ ಕಾಗೋಡು ತಿಮ್ಮಪ್ಪನವರು ತಟಸ್ಥ ಆಗುವ ನಿಲುವನ್ನ ಕೈಗೊಳ್ತಾರ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ ಬರ್ತಾ ಇದ್ರೆ. ಯಾಕಂದ್ರೆ ಅಲ್ಲಿ ಏನು ಆದ್ನಹಳ್ಳಿ ಭಾಗ ಆಗಿರ್ಬೋದು, ಜೊತೆಗೆ ಅನಂತಪುರ ಭಾಗ ಆಗಿರ್ಬೋದು, ಹಾಗೆ ಈ ಭಾಗಗಳಲ್ಲಿ ಏನು ಕಾಗೋಡು ತಿಮ್ಮಪ್ಪ ಅವರ ಪ್ರಭಾವ ಹೆಚ್ಚಿದೆ. ಇವರೇನಾದ್ರೂ ಟಿಕೆಟ್ ಆಗದೆ ಇದ್ರೆ, ತಮ್ಮ ಮಗಳಿಗಾದ್ರೂ ಅಥವಾ ಇವರಿಗೇನು ಆಗದೆ ಇದ್ರೆ ಕೊನೆ ಪಕ್ಷ ಅವರನ್ನು ಸೈಲೆಂಟ್ ಆಗುವ ಚಾನ್ಸಸ್ ಇದೆ. ಜೊತೆಗೆ ಬಿಜೆಪಿಯಲ್ಲಿ ಹಾಲಪ್ಪ ಅವರ ನೆಕ್ಸ್ಟ್ ಅಂತ ಯಾರಂತ ನೋಡಿದ್ರೆ ಹೊಸ ಮುಖ ಅಂತ ಹೋದ್ರೆ KJ ಪ್ರಶಾಂತ್ ಅವ್ರಿಗೆ ಮಣೆ ಹಾಕುವ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಅವ್ರನ್ನ ಕಾಂಗ್ರೆಸ್ ಇಂದ RSS ಮುಖಂಡ್ರೆ ಕೂಡ ಅವ್ರನ್ನ ಕರೆ ತಂದಿರೋದು. ಈಗ ಅವರು ಒಂದು ಫುಲ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಅವ್ರಿಗೆ ಅನುಭವ ಕೂಡ ಇದೆ. ಯಾಕಂದ್ರೆ ಜೊತೆಗೆ ಅವರ ತಂದೆ ಆಲ್ರೆಡಿ ಒಂದ್ಸರಿ MP ಆಗಿರ್ತಾರೆ. ಈ ಎಲ್ಲ ನಿಟ್ಟಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಒಲವು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ವಿನಯ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ.